ಅಣ್ಣ ಯಾರೋ ಗಾಡಿ ಫ್ಯಾನ್ ಅಂತ ನಿಲ್ಸ್ಬಿಟ್ಟವನೆ, ಎಣ್ಣೆ ಹೊಡ್ಬಿಟ್ಟವನೆ ಶಿಷ್ಯ ಕೈ ಅಂತವನೆ. ಹಾಂ ನೋಡಿ ಗುರು, ಇಲ್ಲಿ ಫೋನ್ ಪೇ ಮಾಡೋಕ್ಕೂ ವರ್ಕ್ ಆಯ್ತಲ್ಲ, ಕ್ಯಾಶ್ ತಗೋಬೇಕು. ಶಿವನೇ ಸಂಬ್ಲಿಂಗ ಬಹುತ್ ಅಚ್ಚ ಸ್ಮೈ ಕರ್ತೇವೆ. ನಗು ಸಖತ್ತಾಯ್ತು ಕಣೆ ಎಂದು ತೆಗೆದ್ಬಿಟ್ಟ. ಅಲ್ಲ ಕಟುವ ಗೇಟ್ ವೇ ಆಫ್ JK ಅಂತೆ. ಬೈಕು ಒಳಗೆ ತಂದು ಅಲ್ಲಿ ನಿಲ್ಸಿದೀವಿ ಸೇಫ್ಟಿಗೋಸ್ಕರ. ಅಲ್ಲೇ ಆರ್ಮಿಯವ್ರು ಸಿಕ್ಕಿದ್ರು, AK-47 ಹಿಡ್ಕೊಂಡು ವಾಕ್ ಮಾಡ್ತಾ ಇದ್ದಾರೆ. ನಮಸ್ಕಾರ. ನೋಡ್ರಪ್ಪ ಹೆಂಗೈತೆ ನಮ್ಮ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರ, ಕರ್ನಾಟಕ ಟು ಲೇ ಲಡಾಖ್. ನನ್ನ ಡ್ರೀಮ್ ರೈಡ್ ಯಮಹಾದ RX 100 ಲೆಜೆಂಡರಿ ಬೈಕ್. ನೋ ABS, ನೋ ಎಲೆಕ್ಟ್ರಾನಿಕ್ಸ್, ಪ್ಯೂರ್ 2 ಸ್ಟ್ರೋಕ್ ಸಿಂಫನಿ. 20 ದಿನಗಳು, 6000 ಕಿಲೋಮೀಟರ್ಗಳು, 12 ರಾಜ್ಯಗಳು, ಲೆಕ್ಕವಿಲ್ಲದಷ್ಟು ಜನರು, ಕಲ್ಚರ್ಗಳು. ಕರ್ನಾಟಕದಿಂದ ಪ್ರಪಂಚದ ಎತ್ತರದ ಮೋಟರಬಲ್ ಪಾಸ್ವರೆಗೂ ನಮ್ಮ 2 ಸ್ಟ್ರೋಕ್ನ ನಾವು ತಗೊಂಡೋಗಿದ್ದೀವಿ. ಈ ಒಂದು ಸಾಹಸ ಪ್ರಯಾಣದಲ್ಲಿ ನೀವು ಪಾತ್ರರಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ನಮ್ಮ ಸಾಹಸ ಪ್ರಯಾಣ. ನನ್ನ ಗಾಡಿ ಸರ್ವಿಸ್ ಆಯಿತು, ಬರೋ ಗಾಡಿದು ಮಾಡ್ತಾವ್ರೆ RX 2 ಗಾಡಿ ಚೇಂಜ್ ಮಾಡಿಸ್ಕೊಂಡಿದ್ದೀವಿ. ಇನ್ನಿಲ್ಲೇ ಸರ್ಕ್ಯೂಟ್ ಮುಗಿಯೋವರೆಗೂ ಏನೋ ಪ್ರಾಬ್ಲಮ್ ಇಲ್ಲ. ಈಗ ತಗೋರು ನೋಡಿ ಗುರು, ನಾವೀಗ ಹಿಮಾಚಲ್ ಪ್ರದೇಶದಲ್ಲಿದ್ದೀವಿ. ಇದು ಯಾವುದೋ ಒಂದು ಕಾಲೇಜ್ ಇದೆ. ಇದು ಪೂರಾ ಯಾವುದೋ ಹಿಮಾಚಲ್ ಪ್ರದೇಶದ ಒಂದು ಸಿಟಿ. ನಾವು ಫುಲ್ ಗಾರ್ಡ್ ಸೆಕ್ಷನಲ್ಲಿದ್ದೀವಿ. ನಮ್ಮ ಗಾಡಿಗಳು ನೋಡಿ ಅಲ್ಲಿ ನಿಂತ ಇದ್ದಾವೆ. ಅಲ್ಲಿ RX Z 2 ರೆಸ್ಟ್ ಮಾಡ್ತಾ ಇದ್ದಾವೆ. ಫ್ರೆಶ್ ಆಗಿ ಗೇರ್ ಬಾಕ್ಸಲ್ಲಿ ಚೇಂಜ್ ಮಾಡಿದ್ದೀವಿ. ನೋಡಿ ಇಲ್ಲಿ ಇದು ಹೊಡೆದೋಗೈತೆ. ಇದು ಹೊಸ್ದಾಗಿ ಹಾಕಿರೋದು, ಅದಕ್ಕೆ ಇಲ್ಲಿವರೆಗೂ ಮೋಟರ್ ಒಳಗೆ ಮಾಡಿಲ್ಲ. ಈ ಫುಲ್ ಸೆಟ್ ಆಗಿದೆ, ಅದಕ್ಕೆ ಮತ್ತೆ ಹಾಕಿದ್ದೀನಿ DJನ. ಸೊ ಇಲ್ಲಿಂದ ಈಗ ಟೈಮ್ ಬಂದ್ಬಿಟ್ಟು 4 ಗಂಟೆ ಆಯ್ತಾ ಬಂತು. ಈಗ ಹೊರಟಿದ್ದೀವಿ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದೇ ರೀತಿ ಸೆಕ್ಯೂರಿಟಿ ಎಲ್ಲ ಕಡೆ ನೋಡೋಕೆ ಸಿಗುತ್ತೆ ಗುರು. ವಿತ್ ಗನ್ ರೆಡಿ ಇರ್ತಾರೆ, ಆರಿಸ್ಬಿಡ್ತಾರೆ, ಹಂಗೆ ನಿಮಗೆ ನುಗ್ಗಿಸ್ಬಿಡ್ತಾರೆ ಕೆಳಗಡೆಯಿಂದ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ. ಫುಲ್ ಬಾರ್ಡ್ರು ಗುರು. ನೀವು ನಂಬ್ತಿರೋ ಮ್ಯಾಪ್ ತೆಗೆದು ತೋರಿಸ್ತೀನಿ ಒಂದ್ಸಲಿ. ನಾವು ಪಾಕಿಸ್ತಾನ ಪಕ್ಕದಲ್ಲೇ ಹೋಯ್ತಾ ಇದ್ದೀವಿ ರೋಡಲ್ಲಿ ಗುರು. ಈ ಕಡೆ ಸೈಡೆಲ್ಲ ಜಾತ್ರೆ ಟೈಪ್ ನಡೀತಾ ಇದೆ ಗುರು. ಅಮರ್ನಾಥ್ ಜಿ ಯಾತ್ರಾ ಅಂತ ಮಾಡ್ತಾ ಇದ್ದಾರೆ. ಹಳ್ಳಿ ಕಡೆ ಏನು ಸಿಗುತ್ತೆ ಅಲ್ಲೆಲ್ಲ ರೋಡ್ ಸೈಡಲ್ಲಿ ಟೆಂಟ್ ಹಾಕೊಂಡು ಹೋಗೋ ಬರೋರಿಗೆಲ್ಲ ಊಟ ಕೊಡ್ತಾ ಇದ್ದಾರೆ. ನಮ್ಮ ಕಡೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾರಲ್ಲ, ಆಗ ಆ ಟೈಮಲ್ಲಿ ಎಳ್ಳೀರು ಅದು ಇದು ಕಲ್ಲಂಗ್ಲಿ ಏನು ಕೊಡ್ತಾರಲ್ಲ, ಆ ರೀತಿ ಫುಲ್ಲು ಮೀಲ್ಸ್ ಗುರು. ಸ್ವೀಟಿಂದ ಹಿಡಿದು ಮದುವೆ ಊಟ ಮಾಡ್ಸಂಗೆ ಮಾಡಿಸಿರ್ತಾರೆ. ಸುಮಾರು ಕಡೆ ಕರೆದ್ರು ನಮ್ಮ ನಿಲ್ಲಿಸ್ಲಿಲ್ಲ, ಏನೋ ಅಂತ ಅರ್ಥ ಮಾಡ್ಕೊಂಡು. ನೋಡಿ ಇದೆಲ್ಲ ನದಿಗೆ ನೀರು ಈಗ ಬರ್ತಾ ಐತೆ. ಶುರು ಆಗಿದೆ ಬರುತ್ತೆ ನದಿ ತುಂಬ ಹೋಗುತ್ತೆ ನೋಡ್ರಂತಾರ್ರಿ. ಈ ಕಡೆ ಎಲ್ಲ ಒಣಗೋಗೈತೆ. ಆ ಕಡೆ ಸೈಡ್ ಸ್ವಲ್ಪ ತುಂಬೈತೆ. ಮಳೆ ಈಗ ಸ್ಟಾರ್ಟ್ ಆಗಿದೆ. ಕಟುವ ಗೇಟ್ ವೇ ಆಫ್ JK ಅಂತೆ. ವೆಲ್ಕಮ್ ಟು ಜಮ್ಮು ಕಾಶ್ಮೀರ್ ಗುರು. ವೆಲ್ಕಮ್ ಟು ಜಮ್ಮು ಕಾಶ್ಮೀರ್ಗೆ ಎಂಟ್ರಿ ಆಗಿದೆ ಗುರು. ಟೋಲ್ ಸ್ಟಾರ್ಟ್ ಆಗ್ಬಿಟ್ಟದೆ. ಅಬ್ಬಾ ಅಲ್ಲಿ ಮಹಾರಾಜ್ ಗುಲ್ಬಾಕ್ ಸಿಂಗ್ ಅಂತ 1979 to 1987 ದ ರಾಯಲ್ ಡಗ್ರಾ ಡೈನಸ್ಟಿ. ಅಂತೂ ಇಂತೂ ಜಮ್ಮು ಕಾಶ್ಮೀರ್ಗೆ ಎಂಟ್ರಿ ಗುರು. ಹಿಂದ್ಗಡೆ ನೋಡ್ತಿರಲ್ಲ ಅದೇ ಗೇಟು ಟೋಲು. ಜಮ್ಮು ಕಾಶ್ಮೀರ ಅಫಿಷಿಯಲ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಲಾಸ್ಟ್ ಸ್ಟೇಟ್ ಅಂದ್ಕೊಳ್ಳಿ. ಇದಾದ ಮೇಲೆ ಮತ್ತೆ ನಾವು ಡೆಲ್ಲಿ ಬರಬೇಕು, ಅದು ಸೆಕೆಂಡ್ರಿ. ಫೈನಲ್ ಆಗಿ ನಾವು ಕರ್ನಾಟಕದಿಂದ ಜಮ್ಮು ಕಾಶ್ಮೀರ್ಗೆ ಎಂಟ್ರಿ ಆಗಿದ್ದೀವಿ. ಈಗ ಶ್ರೀನಗರ ಹೋಗಬೇಕು. ಸೊ ಈಗಿರೋಂಥ ಪ್ಲೇಸ್ ಬಂದ್ಬಿಟ್ಟು ಕಟುವ ಅಂತ. ಇಲ್ಲಿಂದ ಜಮ್ಮು ಕಾಶ್ಮೀರ್ಗೆ ಎಂಟ್ರಿ ಆಗ್ತೀವಿ. ಜಮ್ಮು ಕಾಶ್ಮೀರ ಬಾರ್ಡ್ರ್ ಇದು. ಸೊ 2 ಬೈಕ್ಗಳು ಕಂಡೀಷನ್ ಮಾತ್ರ ಅಲ್ಟಿಮೇಟಾಗಿ ವರ್ಕ್ ಮಾಡ್ತಾ ಇದ್ದಾವೆ, ಅಲ್ಟಿಮೇಟಾಗಿ ಓಡ್ತಾ ಇದ್ದಾವೆ. ಮೈಲೇಜ್ ಕೂಡ ಕ್ಲೀನಾಗಿ ಕೊಡ್ತಾ ಇದೆ. ತೊಂದರೆ ಏನಿಲ್ಲ. ಏನಾದ್ರು ತೊಂದರೆ ಇದ್ದರೆ ಸಣ್ಣ ಪುಟ್ಟ ರೆಡಿ ಮಾಡಿಸ್ಕೊಬಿಟ್ಟಿದ್ದೀವಿ ಗುರು. ನಂದಕ್ಕೂ ಅಷ್ಟೇ ಸೇಮ್ ರಿಸಲ್ಟು. ಏನು ಅಂಥದ್ದೇನು ಮೇಜರ್ ಏನು ಆಗಿಲ್ಲ. RX Z ಸ್ಟಾರ್ಟಿಂಗಲ್ಲಿ ಒಂಚೂರು ಪ್ರಾಬ್ಲಮ್ ಆಯಿತು. ಈಗ ಪರವಾಗಿಲ್ಲ ಗುರು. ಗಾಡಿಗಳು ಸೇಫು, ನಾವು ಸೇಫು, ಎಲ್ಲ ಸೇಫು. ಬನ್ನಿ ಜಮ್ಮು ಕಾಶ್ಮೀರ ಹೋಗೋಣ, ಶ್ರೀನಗರ ಹೋಗೋಣ, ಲೇ ಲಡಾಖ್ ಹೋಗೋಣ. ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಮನಾಲಿ ಮುಖಾಂತರ ಎಕ್ಸಿಟ್ ಆಗೋಣ. ಸೊ ಅಸಲಿ ಆಟ ಇವತ್ತಿಲ್ಲ, ನಾಳೆಯಿಂದ ಶುರು ಗುರು. ಗುರು ಬೇಗ ಜಮ್ಮು ಕಾಶ್ಮೀರ ಎಂಟ್ರಿ ಆಗ್ಬಿಡೋಣ ಬನ್ನಿ. ಯಾರೋ ಒಬ್ರು ಲೋಕಲ್ ಸಿಕ್ಬಿಟ್ಟಾರೆ, ನಿಮಗೆ ಒಂದು ಒಳ್ಳೆ ಪ್ಲೇಸ್ ತೋರಿಸಿ ಬನ್ನಿ ಅಂತವ್ರೆ. ಯಾಕೆ ಬಿಡಬೇಕು? ಮಾಮೂಲಿ ರೋಡಲ್ಲಿ ಹೋಗೋದಾದರೆ ನಿಮಗೆ 1 hour ಜಾಸ್ತಿ ಆಗುತ್ತೆ. ಉಧಂಪುರ ಮುಖಾಂತರ ಹೋಗಿ ಅಂತ ಹೇಳ್ತಾವನೆ. ನೋಡ್ರಿ ಶ್ರೀನಗರ್ ಹೋಗುವ. ಶ್ರೀನಗರ್ 1 hour ಬೇಕುತ್ತೆ ಅಂದರೆ ಯಾಕೆ ಬಿಡ್ಬೇಕು ಗುರು? ನೋಡ್ರಿ ಅಫಿಷಿಯಲಿ ಜಮ್ಮು ಕಾಶ್ಮೀರ ಮೊನ್ನೆ ಕಣೋ, ನಾನು ಹೀರೋ ಕಾಶ್ಮೀರ. ಹಿಂಗೆ ಯಾರೋ ಲೋಕಲ್ ಒಬ್ಬ ಸಿಕ್ಕಿದ್ರು, ಒಂದು ಒಳ್ಳೆ ರೂಟ್ ತೋರಿಸ್ತೀನಿ. ಉಧಂಪುರ ಹತ್ರ. ಉಧಂಪುರ್ ಹಾಂ ಕಿನ್ನ ಹಾಂ ಹಾಂ ಇಧರ್
इधर जाना श्रीनगर के लिए अच्छा रूट अच्छा है ನೋಡ್ರಪ್ಪ ಹೆಂಗೈತೆ ನಮ್ಮ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಇಲ್ಲೆಲ್ಲರೂ ನೋಡಿದ್ರು ನಾವು ಭಯೋತ್ಪಾದಕರಿದ್ದಂಗೆ ಅವ್ರಿಗೂ ಅಲ್ಲೇ ಆರ್ಮಿಯವ್ರು ಸಿಕ್ಕಿದ್ರು AK-47 ಹಿಡ್ಕೊಂಡು ವಾಕ್ ಮಾಡ್ತಾ ಇದ್ದಾರೆ ನಮಸ್ಕಾರ ಹೆಂಗವ್ರಿಗೂ ಇಲ್ಲೆಲ್ಲ ಗಸ್ತು ಹಂಗೆ ಯಾವನಾರ ಈ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಕೆಳಗಡೆಯಿಂದ ಹಾಕಿ ನುಗ್ಗಿಸ್ಬಿಡ್ತಾರೆ ಯಾರು ಬಾಲ ಬಿಚ್ಚಂಗಿಲ್ಲ ಲೋಕಲ್ ಆದರೂ ಅಷ್ಟೇ ನಾನ್ ಲೋಕಲ್ ಆದರೂ ಅಷ್ಟೇ ಬಾಲ ಬಿಚ್ಚಂಗಿಲ್ಲ ಇಲ್ಲಿಯವ್ರಿಗೆ ಜಮ್ಮು ಕಾಶ್ಮೀರವ್ರಿಗೆ ಎಷ್ಟೆಲ್ಲ ಮಾಡೋದು ಗೌರ್ಮೆಂಟು ಆದರೂ ಕೆಲವರು ಅವರೇ ನನ್ನ ಮಕ್ಕಳು ಬ್ಯಾಕ್ ಸ್ಟಾಪಿಂಗ್ ಮಾಡೋರು ಬೇಕು ನನ್ನ ಮಕ್ಕಳು ಏನು ಮಾಡೋಕ್ಕಾಗಲ್ಲ ಗುರು ದೇಶಕ್ಕೆ ಅನ್ನ ತಿಂದ ಮನೆಗೆ ಕನ್ನ ಹಾಕುವವರು ಜಾಸ್ತಿ ಆಗಿದ್ದಾರೆ ಮುಂದೆ ಸಿಗದೆ ಹೋಗ್ಬಿಟ್ರೆ ಪೆಟ್ರೋಲ್ ಬಂಕು ಅಂತ ಅಂದ್ಬಿಟ್ಟು ಇಲ್ಲೇ ಹಾಕ್ಸ್ಕೊತಾ ಇದ್ದೀನಿ ಟೂಟಿ ಆಯಿಲ್ ಕೂಡ ಸಿಗೋದು ಕಷ್ಟ ಆಗುತ್ತೆ टूटी आइल मिलावट के लिए पेट्रोल में मिलावट के लिए 2 स्ट्रोक है ऑयल चाहिए इसको 2 स्ट्रोक का टूटी आइल आता है दियो 1 लीटर का है हमारा रिकॉर्ड कर रहा है वो जर्नी कर रहा है ना तुम्हारा नहीं डालता हूँ कोई बात नहीं टूटी आइल ಏನು ಮಾಡೋದು ಮುಂದೆ ನೋಡೋಣ ನಮ್ಮ ಕರ್ನಾಟಕ ಆಯಿಲ್ ಇಲ್ವಂತೆ ಹುಡುಗ ಕ್ಯಾಮರಾ ನೋಡ್ತಿದ್ದಂಗೆ ಡಿಲೀಟ್ ಮಾಡುಗುರು ಅಂತಾನೆ ಭಯೋತ್ಪಾದಕನ ಪಾಪ ಇರೋಲ್ಲ ಆದ್ರೆ ಯಾರಿಗೆ ಗೊತ್ತೂರು ಯಾವತ್ತದಲ್ಲಿ ಯಾವ ಇರುತ್ತೆ ಅಂತ ಸಮಸ್ಯೆ ಅಲ್ಲ ಆಯಿಲ್ ಸಿಕ್ತುಗುರು ಲೂಸ್ ಆಗಿರಂಗೈತೆ ಯಾವುದೋ ಒಂದು ಆಯಿಲ್ ಹಾಕ್ಸ್ಕೊಂಡು ಹೋದ್ರಾಯ್ತು 1 इंच नीचे फुल करो 1 इंच से ऊपर आप नॉर्थ ईस्ट से क्या नॉर्थ ईस्ट बिहार यूपी से उत्तर प्रदेश अभी उधर से आया मैंने बहुत अच्छा स्माइल करते हो नगो साकात कणे तो तगबिट अल्ल कಳ್ಳ माँ अम्मा को बहुत बार करते हो बाप को किधर है बाप का टैटू ಸಾಕು ಎಷ್ಟಪ್ಪ ನಿಂದು ಹಾಕ್ಸವ ಫಸ್ಟು ಲಕ್ಷ್ಮೀದೇವಿ ನಿಂದು ಹಾಕ್ಸು ಆಮೇಲೆ ಮಾತಾಡಿ ನನಗೆ ನೀನು ನೋಡಲಿ ಇನ್ನೂ ನಿಂದು ಹಾಕ್ಸೋಕ್ಕಾಗಿಲ್ಲ ಅದೇ ತೆಗೆದುಬಿಟ್ಟಲ್ಲ ಕ್ಯಾತೆ ಹಾಂ ಓಕೆ ಇಸ್ಮೇ ಅದು ಲೀಟ್ರ್ ಅಲ್ಲ ಎಷ್ಟು 7 ಲೀಟ್ರ್ ಅಲ್ವಾ 7 ಲೀಟ್ರ್ ಎಷ್ಟು ಹಾಕ್ಸಂಗ್ರು 400 ml 300 ಗುರು 50 ml ಲೆಕ್ಕ ಹಾಕು 750 7ಕ್ಕೆ 350 ml ಆಯಿತು 400 ml 400 ml ಹಾಂ ತಲೆ ಕೆರ್ಕತ್ತವನೇ ಅವನಿಗೆ ನಮಗೆ ಮಾತ್ರ ಗೊತ್ತಿಲ್ಲ आपका नाम भैया नाम कैलाश आप इधर ही वो कैलाश उधर ही है इधर क्या कर रहा है जम्मू कश्मीर में एक कितना है ये 50 मतलब 50 ml पैसा कितना है पैसा 20 रुपये डाल ये 400 ml डालो भैया 400 ml 400 पता है 4 डालेंगे 4 नहीं डालेंगे आप डालेंगे 10 डालना है 10 ಜಮ್ಮು ಕಾಶ್ಮೀರಲ್ಲಿದ್ದೀವಿ ಗುರು ಫಸ್ಟ್ನೇ ಸಲ ರೀಫಿಲ್ ಮಾಡಿಸಿದ್ವಿ ಬಂದ್ಬಿಟ್ಟು 97.18 ಪೆಟ್ರೋಲ್ ಬಂದ್ಬಿಟ್ಟು ನಮ್ಮ ಗಾಡಿಗೆ ಹಾಕ್ಸಿದ್ದೀವಿ ಈಗ ಅಂದಕ್ಕೆ ಮಿಸ್ ಆಗಿ 2T ಆಯಿಲ್ ಬದಲು 20W40 ಹಾಕ್ಬಿಟ್ರು ನೋಡೋಣ ಹೆಂಗಾಗುತ್ತೆ ಏನು ಕತೆ ಏನು ಗಾಡಿ ಅಂತ ಬ್ರೋ ಹುಷಾರಾಗ್ಬಿಟ್ಟು ಹಾಕ್ಸಿಲ್ಲ ಈಗ ನಮ್ಮ ಹತ್ರನೇ ಇದೆ ಅದನ್ನು ಹಾಕೋತಾರೆ ಸ್ವಲ್ಪ ರಫ್ ಆಗುತ್ತೆ ಅಷ್ಟೇ ಅದು ಪೆಟ್ರೋಲ್ ಖಾಲಿ ಆಗೋ ತನಕ ಏನಾದ್ರು ಇದು ಬಂತು ಅಂದರೆ 2T ಆಯಿಲ್ ಹಾಕ್ಕೊಬಿಡ್ತೀನಿ ತೊಂದರೆ ಇಲ್ಲ ಈಗ ಬ್ರೋ ಹೊಟ್ಟೆ ಸಿತೈತೆ ಅಂದರು ಅದಕ್ಕೋಸ್ಕರ ಊಟ ಮಾಡೋಕ್ಕೆ ಅಂತ ನಿಲ್ಲಿಸಿದ್ದೀವಿ ಸೊ ನಮ್ಮದು 2 ಸಿಮ್ ಇತ್ತು 2 ಸಿಮ್ಮು ನಡೀತಾ ಇಲ್ಲ ಗುರು ಇಲ್ಲಿ ಲೋಕಲ್ ಸಿಮ್ಮು ನಾವು ID ಕೊಟ್ಬಿಟ್ಟು ತಗೋಬೇಕು ಪರ್ಚೇಸ್ ಮಾಡಬೇಕು ಲೋಕಲ್ ಸಿಮ್ ಮಾತ್ರ ನಡೆಯುತ್ತೆ ಸೊ ಈಗ ನಾವು ಸಿಮ್ ಪರ್ಚೇಸ್ ಮಾಡಬೇಕು ಗುರು ಮುಂದೆ ಎಲ್ಲ ಸಿಗುತ್ತಂತೆ ಅಂತ ಹೇಳವ್ರೆ ಹೋಗಿ ಸಿಮ್ ಪರ್ಚೇಸ್ ಮಾಡಬೇಕು ಇಲ್ಲಾಂದರೆ ಗಿಟ್ಟು ಯಾವುದು ಏನು ನಡೆಯಲ್ಲ ಗುರು ಹೊಸ ಸಿಮ್ ತೊಗೊಂಡು ಹಾಕ್ಕೊಂಡು ಆಮೇಲೆ ಯೂಸ್ ಮಾಡ್ಕೋಬೇಕು ನಮ್ಮ ಸಿಮ್ಮು ಜಮ್ಮು ಕಾಶ್ಮೀರ ಬಿಡೋವರೆಗೂ ನಡೆಯಲ್ಲ ಗುರು
ಔಟ್ಸೈಡ್ ಇರೋದು ಯಾರದೇ ಆದರೂ ಅಷ್ಟೇ ಲೋಕಲ್ ಸಿಮ್ ಆಗಿರಬೇಕು. ಯಾಕೆಂದರೆ ಇಲ್ಲೆಲ್ಲ ಐ ಸೆಕ್ಯೂರಿಟಿ ಅಲರ್ಟ್ ಇರುತ್ತೆ ಗುರು. ಹೊರಗಡೆ ಅವ್ರದ್ದೆಲ್ಲ ಅಲೋ ಮಾಡೋಕ್ಕಾಗಲ್ಲ ಅಂತ ಆ ವಿಷಯಕ್ಕೋಸ್ಕರ ಇಲ್ಲಿ ಅಲೋ ಇಲ್ಲ. ರಾಜ್ಮಾ ಚಾವಲ್, ಕಡಿ ಚಾವಲ್ ಯಾವುದೂ ಚೆನ್ನಾಗಿಲ್ಲ, ಆದರೂ ತಿಂತಾಯಿದ್ದೀವಿ. ನಾಯಿ ಎಸೆದಿತ್ತು, ಅನ್ನ ಅಳಿಸಿತ್ತು ಅನ್ನಂಗಾಯ್ತು ನಮ್ಮ ಕತೆ. ಅಲ್ಲಿ ಅವನಲ್ಲಿ ನೋಡಿ ಇವನೇ ಊಟದಲ್ಲಿ ಅನ್ನದಲ್ಲಿ ಕೀಟ ಇತ್ತು ಅಂದರೆ ಏಕ್ದಮ್ ಈಗ ಕಾಲು ಅಂತ ಶಿಷ್ಯ. आपको देख रहा है इस क्या ढाबा का मालिक ये है, इसका नाम टमाटेण आला ईशान किशान. नो एक्टिव सिम कार्ड फाउंड. इसको क्या करेंगे अब? ನೋಡಿ ಗುರು, ಇಲ್ಲಿ ಫೋನ್ ಪೇ ಮಾಡೋಕ್ಕೂ ವರ್ಕ್ ಆಯ್ತಲ್ಲ, ಕ್ಯಾಶ್ ತಗೋಬೇಕು. ಶಿವನೇ ಸಂಬಲಿಂಗ. 300 ರೂಪಾಯಿ ಕೊಟ್ಟಿದ್ದೀವಿ, 300 ರೂಪಾಯಿ ಊಟ ಮಾಡಿದ್ದೀವಿ. ಕೊಡಲಿಲ್ಲ ಅಂದರೆ ನಮ್ಮ ಕೈಲಿ ಪಾತ್ರ ತೆಕ್ಕಿಸ್ತಾನೆ ಅವನು ಸಲ. ಹಬ್ಬ ಊಟ ಮುಗಿಸ್ಕೊಂಡು ಈಗ ಹೊಟ್ರಕೊಂಡ್ರಪ್ಪ 6:33 ಹೋಗೈತೆ. ಇಲ್ಲಿಂದ ಏನಿಲ್ಲ ಅಂದರೂ ನಮಗೆ ಇನ್ನೂ 4 ಗಂಟೆ 5 ಗಂಟೆ ಜರ್ನಿ ಇದೆ. ಗೊತ್ತಾಗಿ ಆರು ನೋಡಿ ಅಂದರೆ ನಂಗೆ ಇಷ್ಟ ಆಗಲ್ಲ ಗುರು. ಆರು ನೋಡಿದ್ರೆ ಒಂದು ಸತಿ ಒಳ್ಳೆ 2 ಸತಿ 3-4 ಸತಿ ಹೊಡೆದ್ಬಿಟ್ರೆ ಕಂಟಿನ್ಯೂಸ್ ಆಗಿ ಮತ್ತು ತಿಕ್ಕ ಮಕ್ಕ ಎಲ್ಲ ಉರಿ ಹತ್ಕೊಬಿಡ್ತದೆ. ಏನೋ ಹೇಳ್ತಾ ಇದ್ದೆ, ಊಟ ಮಾಡ್ಕೊಂಡು ಹೊರಟಿದ್ದೀವಿ. ನೈಟ್ ಊಟ ಈಗಲೇ ಆಗೋಯ್ತು. 6:33ಕ್ಕೆ ಮುಗಿಸಿದ್ದೀವಿ. 9 ಗಂಟೆ ತನಕ ಬೆಳಕಿರುತ್ತೆ. ಸೊ ಆರಾಮಾಗಿ ಹೊಡಿಬೋದು. ಇವತ್ತು ಎಷ್ಟೊತ್ತಾದ್ರೂ ರೀಚ್ ಆಗಬೇಕು. ಟೆನಿಕಾಸ್ಟು ತುಂಬ ಕೆಲಸಗಳಿದೆ ಮಾಡೋದು. ನನಗೆ ಸಿಮ್ ತೊಗೋಬೇಕು, ಮೇನು ಪ್ರಾಪರ್ ಸಿಮ್ಮು ಹೇಳಿದ್ನಲ್ಲ ನಿಮಗೆ ಆಗಲೇ. ಸಿಮ್ ತೊಗೊಂಡ್ರೆ ನೆಟ್ ಬಂದಂಗೆ ಆಗುತ್ತೆ, ನೆಟ್ವರ್ಕ್ ಬಂದಂಗೆ ಆಗುತ್ತೆ. ಸೊ ಎಲ್ಲ ಕನೆಕ್ಷನ್ಸು ವಾಪಸ್ ಬಂದಂಗೆ ಆಗುತ್ತೆ. ನಮ್ಮ ಸೈನಿಕರಿಗೆ ಎಷ್ಟು ನಮಸ್ಕಾರ ಹೊಡೆದು ಗುರು, ಎಷ್ಟು ನಮಸ್ಕಾರ ಹೊಡೆದು ಸಾಲದು ಗುರು. ಅಡ್ಡಾಡ ಬಿಡಬೇಕು ಅಷ್ಟಾಗ ನಮಸ್ಕಾರ. ದೇವ್ರಿಗೆ ಅಡಿ ಬೀಳ್ತೀವಲ್ಲ ಹಂಗೆ ನಮ್ಮನ್ನು ಕಾಪಾಡ್ತಿರೋರು ನೀವೇ ಗುರು. ನೀವು ಚೆನ್ನಾಗಿರಬೇಕು ದೇವ್ರುಗಳ. ಎಲ್ಲ ಸೈನಿಕರಿಗೂ ಒಳ್ಳೇದಾಗಲಿ. ಎಲ್ಲ ಸೈನಿಕರಿಗೂ ಕುಟುಂಬ ಎಲ್ಲ ಆರೋಗ್ಯ ಅಂತಸ್ತು ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಬಿಡ್ಕೋತೀನಿ. क्या बोलिए? हाँ हाँ चल रहे हैं, रिकॉर्ड हो रहा है. आप आ रहे हैं कैमरा में? हाँ इसका फ़ैन हूँ मैं भी फ़ैन हूँ. एवरेज इसकी 30 to 33 आता है बस. दो फर्क होता है. पिकअप बहुत अच्छा है, बहुत बढ़िया. ಅಣ್ಣ ಯಾರೋ ಗಾಡಿ ಫ್ಯಾನ್ ಅಂತ ನಿಲ್ಲಿಸ್ಬಿಟ್ಟವನೆ, ಎಣ್ಣೆ ಹೊಡೆದ್ಬಿಟ್ಟವನೆ ಶಿಷ್ಯ. ಕೈ ಅಂತವನೆ. ಹಾಂ ये RX-Z है, ये 100. हाँ ಥ್ಯಾಂಕ್ ಯು ಬ್ರೋ. ಹೆಂಗೆ हाँ आज रविवार हो गया, पार्टी सब हो गया. एंजॉय करो, लाइफ बिताओ आराम से. नहीं हम राइड करना है पड़ेगा ना. हाँ श्रीनगर जा रहा है. हाँ जी ठीक है भैया, ಥ್ಯಾಂಕ್ ಯು. ಯಾರೋ RX-100 ಅಭಿಮಾನಿ, ನಮ್ಮ ಅಭಿಮಾನಿ ಎಲ್ಲ ನಿಲ್ಲಿಸಿದ್ರು. RX-Z ಇಷ್ಟ ಬಂತೆ, 100 ಇಷ್ಟ ಬಂತು. ತಿಕ್ಕ ವರ್ಷ ಹಾಕ್ಬಿಟ್ಟೆ ಬ್ರೋಗೆ. ಬ್ರೋ ಸುಮ್ಮನೆ ಸೈಲೆಂಟಾಗಿ ನೋಡ್ತಾ ಇದ್ರು. ಹೆಂಗೆ ಬ್ರೋ ಹೆಂಗೆ ಜಾಕೆ ನಾವು ಇಂಟರ್ನ್ಯಾಷನಲ್ ನೀವು ಲೋಕಲ್. ಸಕ್ಕದಾಗಿತ್ತು ಗುರು, ಅಲ್ಟಿಮೇಟ್ ಆಗಿತ್ತು, ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸು. ಖುಷಿ ಆಯಿತು. ನಮಸ್ಕಾರ ಸೈನಿಕರಿಗೆಲ್ಲ ಸೆಲ್ಯೂಟ್ ನೋಡ್ಕೊಂಡು ಒಂದು ಡ್ರೈವ್ ಮಾಡಂಬನ್ನಿ. ಈಗ ಜಮ್ಮು ಕಾಶ್ಮೀರದಲ್ಲಿ ನಮ್ಮ RX-ನ ಹವಾ ಅನ್ಕೊಬಿಡಿ. ಬನ್ನಿ, ಲೆಟ್ಸ್ ಗೋ. ಅಮ್ಮ ಬ್ರೇಕ್ ಹಿಡಿಯೋ. ಗುದ್ಗಿದ್ಬಿಟ್ಟನು. ಜಮ್ಮು ಕಾಶ್ಮೀರದ ಮೇಲೆ ತಗ್ಲಾಕೊಂಡ್ರೆ ಮತ್ತೆ ಆಚೆ ಬರಲ್ಲ ಗಾಡಿ. ಹೆಂಗಿತ್ತು ಗುರು ಸೂರ್ಯ ನೋಡಿ ಇನ್ನೂ ಹಿಂಗೆ ನತ್ತಿ ಮೇಲೆ ಎಲ್ಲ. 4 ಗಂಟೆ ಬೆಳಗಿನ ಜಾವ, 4 ಗಂಟೆ ಸಂಜೆ ಆದಂಗಿದೆ ಅಲ್ವಾ. ಓ ಗುಲಾಬಿಯೇ ಗುಲಾಬಿಯೇ. ನೋಡ್ತಿದ್ದೀರಲ್ಲ, ಇದೆಲ್ಲ ಸೆಕ್ಯೂರಿಟಿ ಏರಿಯಾ ಗುರು. ಒಂದೊಂದು ಟವರ್ ಒಳಗೆ ಗನ್ ಹಿಡ್ಕೊಂಡು ನಿಂತವ್ರು. ಹೆಂಗೆ ನಿಂತವ್ರು ಗೊತ್ತಾ, ನನಗೆಲ್ಲೋ ಸಿನಿಮಾ ನೋಡೋದಂಗೆ ಫೀಲ್ ಆಗ್ತಾಯಿದೆ ಗುರು. ಇಲ್ಲೋಡಿ ಇಲ್ಲೊಂದು ಟವರ್ ಬಂತು, ಇದ್ರೊಳಗೂ ನಿಂತವ್ರು ಗುರು. ಹಿಂಗೆಲ್ಲ ಡೈರೆಕ್ಟ್ ಕ್ಯಾಮ್ರಾ ಹಿಡಿಯಂಗಿಲ್ಲ, ಅದ್ರೊಳಗೂ ಗನ್ ಹಿಡ್ಕೊಂಡು ನಿಂತವ್ರೆ.
ಇಲ್ಲಿ ಇದ್ರೊಳಗಂತ ಗನ್ ಆಚೆನೆ ಬಂದೈತೆ ನೋಡಿ ಅಲ್ಲಿ ಅಲ್ಲೇ ಪಿನ್ ಮಾಡ್ತೈತೆ. ಯಪ್ಪ ನನಗಂತೂ ಫಿಲಮೇ ಬಾರ್ಡ್ರ್ ಇಲ್ಲೇ ಗುರು, ಇನ್ನೊಂದು ಸ್ವಲ್ಪ ದೂರ ಹೋದರೆ ಇಲ್ಲೇ ಬಾರ್ಡ್ರ್ ಸಿಗುತ್ತೆ ನಮಗೆ. ಇಲ್ಲೇ ಬಾರ್ಡ್ರು, ಬಾರ್ಡ್ರ್ ಪಕ್ಕದಲ್ಲೇ ಹೋಯ್ತಾ ಇದ್ದೀವಿ ಗುರು. ಏನು ಹಳೆ ಏನೋ ಒಂಥರ ಪಾಳು ಬಿದ್ದರೆ ಬಂಗ್ಲೆಗಳಿದ್ದಂಗೆ ಐತೆ. ಬಟ್ ಅದ್ರೊಳಗೆ ಇನ್ನೂ ಕಾರ್ಯಾಚರಣೆ ಮಾಡ್ತಾವ್ರೆ ಗುರು, ಇನ್ನೂ ಸೆಕ್ಯೂರಿಟಿ ಕೊಡ್ತಾವ್ರೆ, ಇನ್ನೂ ಕೆಲಸ ಮಾಡ್ತಾವ್ರೆ. ಅಪ್ಪ ನವೀರ್ ಹೇಳುತ್ತದೆ ಹಂಗೆ ನೆನೆಸ್ಕೊಂಡ್ರೆ ನನಗೆ. ಆಫ್ಲೈನ್ ಮ್ಯಾಪ್ ಗುರು ತಿಕ್ಕ ಉರ್ಸಾಕ್ಬಿಡ್ತು ಒಂದು ಅರ್ಧ ಗಂಟೆಯಿಂದ. ಯೂ ಟರ್ನ್ ತೋರಿಸಿ, ಆ ಕಡೆ ತೋರಿಸಿ, ಈ ಕಡೆ ತೋರಿಸಿ, ಅಯ್ಯೋ ಅಲ್ಲಾರ್ತಾನ ಹಾಟ್ಸ್ಪಾಟ್ ಇಸ್ಕೊಂಡು ಕನೆಕ್ಟ್ ಮಾಡಿಬಿಟ್ಟು ಈಗ ಹೋಯ್ತಾ ಇದ್ದೀವಿ ಕಣ್ರಪ್ಪ. ಇಲ್ಲಿ ಯಾವ ನೆಟ್ವರ್ಕು ವರ್ಕ್ ಆಗಲ್ಲ ಗುರು, ಲೋಕಲ್ ನೆಟ್ವರ್ಕೇ ತಗೋಬೇಕು. ಕೆಳಗಡೆ ಯಾವುದೋ ಏರಿಯಾ ಸಿಟಿ ಹೋಗ್ತಾ ಇದೆ, ನಾವು ಬೈಪಾಸ್ ಮೇಲ್ಗಡೆ ಹೋಗ್ತಾ ಇದ್ದೀವಿ ಬ್ರಿಡ್ಜ್ ಮೇಲೆ. ಅವರೆಲ್ಲ ಯಾವುದೋ ಪಾದಯಾತ್ರೆ ಹೋಗ್ತಾವ್ರು ಗುರು, ದೊಡ್ಡ ದೊಡ್ಡ ಬಾವುಟ ಹಿಡ್ಕೊಂಡು ಕೆಂಪು ಕಲರ್ದ. ಗೊತ್ತಾಗಿ ನಮ್ಮ ಕಡೆ ಧರ್ಮಸ್ಥಳದಲ್ಲಿ ಹೋಯ್ತಾರಲ್ಲ ಹಂಗೆ ಹೋಯ್ತಾರೆ ಸುಮಾರು ಜನ. ಎಣ್ಣೆಯಿಂದ ನೋಡ್ತಾ ಇದ್ದೀವಿ, ಸುಮಾರು ಜನ ಹೋಯ್ತಾರೆ ಗುರು, ಸುಮಾರು ಜನ ಹೋಯ್ತಾರೆ. ಹೊಸ ಬ್ರಿಡ್ಜ್ ಮಾಡ್ತಾವ್ರೆ ದೊಡ್ಡದಾಗಿ, ಹೈವೇ ಆಗುತ್ತೆ, ಹೈವೇ. ಟೈಮ್ ನೋಡಿ 8 ಗಂಟೆ ಆಯ್ತಾ ಬಂತು ನೋಡಿ, 8, 7:15. ಇನ್ನೂ ಬೆಳಕಿದೆ ಗುರು, ಇನ್ನೂ 5 ಗಂಟೆ ಆದಂಗಿದೆ. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಕೊಲ್ಯಾಪ್ಸ್. ಸೂರ್ಯದೇವ ಕೆಳಗೋಗಿ ಚಂದ್ರದೇವ ಮೇಲೆ ಬರ್ತಾನೆ. ಯಾವುದೋ ನದಿಯ ಪಕ್ಕದಲ್ಲೇ ಹೋಯ್ತಾ ಇದ್ದೀವಿ ಗುರು. ದ್ರೋಹ ಅಂತ ಯಾವುದೋ ತೋರಿಸ್ತು, ಬಟ್ ನನಗೆ ಗೊತ್ತಿಲ್ಲ ಏನು ಗೊತ್ತಾ. ಇದು ಸಾಂಬಾ ಮಾನಸ ಉಧಂಪುರ್ ರೋಡ್ ಅಂತ. ಇದು ಇಲ್ಲಿಂದ 237 ಕಿಲೋಮೀಟ್ರ್ ಉಂಟು ಗುರು. ಎಷ್ಟೊತ್ತಿಗೆ ಕರ್ಕೊಂಡು ಹೋಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಮಿಲಿಟ್ರಿ ಅವ್ರದ್ದು ಗುರು ಮನೆಗಳು ನೋಡಿ. ಅಲ್ಲೊಂದು ಬೇಜಾನ್, ಅಲ್ಲೊಂದು ಟವರ್ ಮೇಲ್ಗಡೆ ಒಂದು ಕಾಣಿಸ್ತೈತೆ ನೋಡಿ, ಸಣ್ಣ ಕೋಲ್ಕೊಂಡಂಗೆ. ಅದು ಸೂಪರ್ ಅನ್ಕೊಬಿಡಿ ನೋಡಿ, ಫುಲ್ ಎತ್ತರದಲ್ಲೇ ಅಬ್ಸರ್ವ್ ಮಾಡ್ತಾರೆ. ಯಾರು ಬಂದರೆ ತಿಕ್ಕೆ ಶೂಟ್ ಮಾಡಿ ಓಡಿಸ್ಬಿಡ್ತಾರೆ. ಅಯ್ಯೋ ಇದಾದ ಆಫ್ ರೋಡ್ ಗೊತ್ತಿಲ್ಲ ಗುರು. ಇವನು ಆರ ನೋಡಿತಾ ಇದ್ದ, ಏನಕ್ಕೆ ಅಂತ ನೋಡಿದ್ರೆ ನಾನು ಹಿಂದ್ಗಡೆದು ಟೆಂಟೇ ಕಸ್ಕೊಂಬಿದ್ದೋಗೈತೆ. ನನ್ನ ಇವಂದು ಅಂತ ಓಡ್ ಬಂದರೆ ನನ್ನ ಟೆಂಟ್ ಕಸ್ಬಿದ್ದೋಗೈತೆ. ಸಂಧಿಯಿಂದ ಬಿದ್ದೋಗ್ಬಿಟ್ಟೈತೆ. ಈ ಸಂಧಿ ಒಳಗಿತ್ತು, ಇಲ್ಲಿ ಬಂದು ಕುತ್ಕೊಬಿಟ್ಟಿತ್ತು, ಬಗ್ಸ್ದಾಗ ಕಸ್ಕೊಂಬಿದ್ದೋಗಾಯ್ತು ಗುರು. ಇದನ್ನ ಇಲ್ಲಿಗೆ ಕಟ್ಟಬೇಕು ನೋಡಿ. ಅದೇ ಟೆಂಟ್ ಏನಾರು ಕಳೆದೋದ್ರೆ ನಮ್ಮ ಕತೆ ಅದೋ ಕತೆ ಆಗೋದು. ಲದಾಖಲ್ಲಿ ಮಾಡೋಣ ಆಫ್ ರೋಡು. ಲದಾಖಲ್ಲಿ ಅಂದರೆ ಇಲ್ಲಿಂದೆಲ್ಲ ಸ್ಟಾರ್ಟ್ ಆಯ್ತಲ್ಲಪ್ಪ. ಇದಾವುದು ಉಧಂಪುರ್ ರೋಡ್ ಅಂತೆ, ಧಾರ್ ಅಂಡ್ ಉಧಂಪುರ್ ರೋಡು. ಸಿಕ್ಕಾಪಟ್ಟೆ ಕಿತ್ತೋಗಿದೆ ಗುರು. ನಮ್ಮ ಜನಗಳ ಬುದ್ಧಿ ಕಿತ್ತೋಗಿದೆಯಲ್ಲ, ಹಂಗೆ ಈ ರೋಡು ಕಿತ್ತೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಕಿತ್ತೋಗೈತೆ ಗುರು. ಥೂ ತಿಕ್ಕ ಹುರಿದು ಬೆಂಕಿ ಆಯ್ತಾ ಗೊತ್ತದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ರೂಟ್ ಇದು, ಬಟ್ ಸ್ವಲ್ಪ ಕೆಟ್ಟೋಗಿದೆ. ಸಖತ್ತಾಗೈತೆ ಗುರು. ಬ್ರಿಡ್ಜಸ್ಸು, ಮುಂದ್ಗಡೆ ಬೆಟ್ಟ ಎಲ್ಲ ಸಖತ್ತಾಗೈತೆ. ಏನೋ ಕಾಣಿಸ್ತಾ ಇಲ್ಲ ನಿಮಗೆ ಅಷ್ಟೇ, ನನಗೆ ಕಾಣಿಸ್ತೈತೆ. ಬೆಳಗ್ಗೆ ಬಂದಿದ್ರು ಇನ್ನೂ ಅಲ್ಟಿಮೇಟ್ ಆಗಿರೋದು ಗುರು. ಅಲ್ಲಿ ನೋಡಿ, ಅಲ್ಲಿ ಲಾರಿಗಳೆಲ್ಲ ಹೆಂಗೆ ಬೆಳಕು ಸಣ್ಣದಾಗ ಕಾಣ್ತೈತಲ್ಲ, ಅವೆಲ್ಲ ಲಾರಿಗಳೇ ಹೋಯ್ತಾ ಇರೋದು. ಫುಲ್ಲು ಅಪ್ಪ ಹೋಗ್ಬೇಕು ನಾವೀಗ. ಈ ಕಡೆನೂ ಅಪ್ಪು. ಅಯ್ಯೋ ದೇವ್ರೇ ಅಣ್ಣ, ಅಂದ್ರೆ ಕಸ್ಕಿಸ್ಕೊಂಬಂದ್ರೆ ಏನೋ ಸಮಾಚಾರ. ಅಯ್ಯಪ್ಪ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗೈತೆ ಗುರು. ಇಷ್ಟೊತ್ತಿನಾಗ ಹೋಗ್ತಾ ಇದ್ದೀವಿ ನಾವು, ದೊಡ್ಡ ನನ್ನ ಮಕ್ಕಳು. ಭಾಳ ಕೇರ್ಫುಲ್ಲಾಗಿ ಹೋಗ್ಬೇಕು ದೇವರು. ಲಾರಿಗಳೆಲ್ಲ ಎಲ್ಲೇ ನಿಂತ್ಕೊಬಿಟ್ಟ ಗುರು, ಫುಲ್ ಕಡದಲ್ಲಿ. ಏನು ಸಮಾಚಾರ ಅಂತ ಗೊತ್ತಿಲ್ಲ, ಮುಂದಕ್ಕೆ ಹೋಗ್ತಾವೋ ಇಲ್ವೋ ಗೊತ್ತಿಲ್ಲ. ಇಲ್ಲ ರೆಸ್ಟ್ ಕೊಡ್ತಾ ಇರ್ಬೋದು, ಡ್ರಮ್ ಪ್ಲೇಟ್ಸ್ ಎಲ್ಲ ಫುಲ್ ಹೀಟಾಗಿರುತ್ತಲ್ಲ, ಅದಕ್ಕೋಸ್ಕರ ರೆಸ್ಟ್ ಕೊಡ್ತಾವ್ರೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಇಲ್ಲಿ ಕೆಳಗಡೆ ಅಯ್ಯೋ ಹೆಚ್ಚು ಕಮ್ಮಿ ಒಂದು 500 ಅಡಿ ಆಳೈತೆ. ಅಡ್ವೆಂಚರ್ ಸ್ಟಾರ್ಟು, ಒಳ್ಳೊಳ್ಳೆ ರೂಟ್. ಗೊತ್ತಲೇ ಗುರು, ಏನು ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಸಿಕ್ಕಿದ್ಮೇಲೆ ನಿಮ್ಗೆ ಸಿಗ್ತೀನಿ. ಅಯ್ಯೋ ದೇವ್ರೆ, ಇನ್ನೂ ಬೇಜಾನ್ ದೂರ ಹೋಗ್ಬೇಕು ನೋಡಿ. ಇಲ್ಲಿ 213 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲೊಂದು ಯಾವುದೋ ದೇವಸ್ಥಾನ ಸಿಕ್ತು, ಅದಕ್ಕೆ ನಿಮಗೆ ತೋರ್ಸೋಣ ಅಂತ ಇದು ಮಾಡಿದೆ. ಅದು ಸರ್ಕಲ್ ಅನಿಸುತ್ತೆ. ಇಲ್ಲಿ ನೋಡಿ ದೇವಸ್ಥಾನ ಇದು ಚೆನ್ನಾಗಿದೆ ಅಲ್ಲ ದೇವಸ್ಥಾನ. ಯಾವುದೋ ಹೆಣ್ಣು ದೇವ್ರ ದೇವಸ್ಥಾನ. ಕೈ ಮುಕ್ಕೊಂಡು ಹೋಗ್ಬಿಡಮ್ ಬನ್ನಿ ಇಲ್ಲಿಂದ. ಸ್ವಾಮೀಜಿಗಳು ಕೂತಾರ ನೋಡಿ ಅಲ್ಲಿ. ಸ್ವಾಮೀಜಿಗಳು ರೋಡ್ ನೋಡ್ಕೊಂಡು ಕೂತವ್ರೆ. ಭೂತವಿಲ್ಲ ಪಿಚಾಚಿ ಇಲ್ಲ, ಇದ್ದರು ಇಲ್ಲಿಲ್ಲ. ಅಯ್ಯೋ ದೇವರೇ, ಹೇಳಂಗೆ ಆಗೈತೆ ನಮ್ಮ ಪರಿಸ್ಥಿತಿ. ಸುತ್ತಲೂ ಯಾರಿಲ್ಲ ಗುರು ನೋಡಿ. ಚೆನ್ನೈ ಹೈವೇ ಒಂದೇ ರೂಟ್ ಗುರು. ಹೋದ್ರೆ ಒಂದೇ ಸತಿ ಹೋಗ್ತೀವಿ ಕೆಳಕ್ಕೆ ಡೌನ್ಗೆ. ಇನ್ನು 21 ಇದೆ. ಯಾವ ಚೆನ್ನೈ ಅನ್ಕೊಬಿಟ್ಟೆ. ಚೆನ್ನೈ ಅಲ್ಲ, ಚೆನ್ನಾನಿ. ನಾನು ಅದೇ ಯೋಚನೆ ಮಾಡಿದೆ, ಚೆನ್ನೈ ಯಾಕೆ ಇಲ್ಲಿ ಬಂದೈತೆ, ಇಲ್ಲೇ ಯಾವ ಹೈವೇ ಜಾಯ್ನ್ ಆಯಿತು ಅಂತ. ನಿಮಗೆ ಬೇರೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ದೊಡ್ಡ ನನ್ನ ಮಗ ನಾನು. ಯಾವುದೋ ಹೋಟೆಲ್ ಥವಾಯ್ ಅಂತೆ. रूम्स अवेलेबल है, रूम्स 2 आदमी नॉन एसी होगा मतलब नॉन एसी। हिंदी इंग्लिश नॉन एसी होगा रूम। नॉन एसी है मतलब प्राइस बताओ और बोल रहे प्राइस। दो ही बंदे नॉन एसी चाहिए। दो बंदे बस।
डैज फाइनल प्राइस वही फाइनल ठीक है वाईफाई मिलेगी वाईफाई मिल जाएगा, हमारा काम है इंटरनेट में वाईफाई मिल जाएगा। ठीक है ಗಾಡಿಗಳು ನೋಡಿ ಅಲ್ಲಿ ನಿಂತಿವೆ ಇದೇ ಮೇನ್ NH ಹೈವೇ ಸೂಪರ್ ಆಗಿದೆ ಬೆಳಗ್ಗೆ ಒಂದು ಸ್ವಲ್ಪ ಹೊಡೆಯೋಣ ಚೆನ್ನಾಗಿರುತ್ತೆ ನಿಮಗೆಲ್ಲ ಸೀನಿಯರ್ ತೋರಿಸೋಣ ಅಂತ ರೂಮ್ ಮಾಡಿದೀನಿ ಗುರು ಸದ್ಯಕ್ಕೆ ಇಲ್ಲೆಲ್ಲೂ ಮಳೆ ಇಲ್ಲ ಗುರು ಅದೇ ಖುಷಿ ನನಗೆ ಎಷ್ಟೋ ಥರ ಹೊಡೆಯೋಣ ಗುರು ಮಳೆಯೊಂದು ಬರಬಾರದು ಮಳೆಯೊಂದು ಕೆಲಸ 100 ಅನ್ನಂಗೆ ಆಗ್ಬಿಡುತ್ತೆ ಆಮೇಲೆ ವೈಫೈ ಮೇನ್ ಗುರು ಇಲ್ಲಿ ಸಿಮ್ ವರ್ಕೇ ಇಲ್ಲ 2 ಸಿಮ್ಮು ಡೆಡ್ಡಾಗಿ ಹೋಗ್ಬಿಟ್ಟಾವ ಗುರು ಯಾವ ಸಿಮ್ ವರ್ಕ್ ಆಗಲ್ಲ ಇಲ್ಲಿ ಲೋಕಲ್ ಸಿಮ್ ಪರ್ಚೇಸ್ ಮಾಡಬೇಕು ID ಕೊಟ್ಟು ಯೂಸ್ ಮಾಡ್ಬೇಕು ಇಲ್ಲಿರೋ ತನಕ ಹೋಗ್ಬೇಕಾರೆ ಅದು ಡೆಡ್ ಆಗೋಗುತ್ತೆ ಬೈಕು ಒಳಗೆ ತಂದು ಅಲ್ಲಿ ನಿಲ್ಸಿದ್ದೀವಿ ಸೇಫ್ಟಿಗೋಸ್ಕರ ಲಗೇಜಲ್ಲಿ ಇಟ್ಟಿದ್ದೀವಿ ರೂಮ್ ಬೈ ಬಂದು ತೊಗೊಂಡು ಹೋಗ್ತೀರಿ ಅಂತ ಹೇಳಿದ್ದಾರೆ ಸೊ ಬ್ರೋ ಇನ್ನು ಬಿಸ್ತಾನೆ ಅವರೇ ಬಿಚ್ಚಕ್ಕಾಗಿಲ್ಲ ಇನ್ನು ಇಲ್ಲಿ ನಿಧಾನಕ್ಕೆ ಬಿಸಿಲು ತೊಂದರೆ ಇಲ್ಲ ಇದು ನೋಡಿ ಇದು ಕಾರಿಡಾರು ರೂಮ್ ನಂಬರ್ 106 ಗುರು ನಮ್ಮದು 106 ಇದೇನಾ ಸಾಕಾಗಿದೆ ಗುರು ಸಾಕಾಗಿದೆ ಚೆನ್ನಾಗಿದೆ ಇಲ್ಲಿ ವ್ಯೂ ನೀಚೆ ನೋಡಿದ್ರೆ ಪಾತಾಳ ಅಲ್ಲಿ ರೋಡು ಇಲ್ಲಿಗಡೆ ವ್ಯೂ ಬೆಳಗ್ಗೆ ನೋಡಿದ್ರೆ ಕಳೆದೋಗ್ಬಿಡ್ತಾರ ನೀವು ನೋಡೋದ್ರಲ್ಲ ಗುರು ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ರೈಡ್ ಮಾಡೋಕ್ಕಾಗಲಿಲ್ಲ ರೀಸನ್ ಬಂದ್ಬಿಟ್ಟು ನೀವೇ ನೋಡಿದ್ರಿ ಮಳೆ ಸಿಕ್ಕಾಪಟ್ಟೆ ಪಂಜಾಬಲ್ಲಿ ಫ್ಲಡ್ ಬೇರೆ ಇತ್ತು ಗಾಡಿ ಬೇರೆ ಒಂದು ಆಯಿಲ್ ಗಿಲ್ ಎಕ್ಸ್ಚೇಂಜ್ ಮಾಡಿಸಿದ್ವಿ ಏನೇನೋ ಆಯ್ತು ಗುರು ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ಮತ್ತೊಂದು ವಿಡಿಯೋ ಮುಖಾಂತರ ಅಂದರೆ ನಾಳೆ ಮತ್ತೆ ಲೇಹ್ ಲಡಾಖ್ ಸೀರೀಸಲ್ಲಿ ಮತ್ತೆ ಇಲ್ಲಿಂದ ನಾವು ಶ್ರೀನಗರ ಹೊರಟಿ ಶ್ರೀನಗರದಿಂದ ಲೇಹ್ ಹೋಗ್ತಾ ಇದ್ದೀವಿ